ಹಲೋ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸುಸ್ವಾಗತ ಅಂತ ಹೇಳ್ತಾ ಇವಾಗಷ್ಟೇ ತಮ್ಮನೇಲಿ ನೋಡಿದ್ರೆ ಗೊತ್ತಾಗ್ತದೆ ಇರಲಿ ಯಾವ್ದ್ರ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಅಂತಂದು. ಇವಾಗಷ್ಟೇ ನೋಡಿದ್ರೆ ಬಿಗ್ ಬಾಸ್ ಕಡೆಯಿಂದ ಮೊದಲೇ ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ಅಂತ ಹೇಳ್ಬೋದು. ಇದರಲ್ಲಿ ಯಾವ್ಯಾವ ರೀತಿ ಅಶ್ವಿನಿ ಮತ್ತೆ ಗಿಲ್ಲಿ ನಟ ಜೊತೆ ಕ್ಲಾಶ್ ಆಗ್ತದೆ ಅಂತ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತೆ ಈ ಸೀಸನ್ ಮತ್ತಂದ್ರೆ ತುಂಬಾ ಡಿಫ್ರೆಂಟ್ ಆಗಿ ಹೋಗ್ತದೆ ಅಂತ ಹೇಳ್ಬೋದು. ಹೋದ ಸೀಸನ್ ಅಷ್ಟೊಂದೇನು ಕ್ಲಾಶ್ ಆಗಿದ್ದು ನೋಡಿದ್ವಿ. ಈ ಸೀಸನ್ ಮಾತ್ರ ಅಶ್ವಿನ್ ಗೌಡ ಅವರು ಮೊದಲೇ ಆಗಿದ್ರು, ಈಗ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಸ್ವಲ್ಪ ಕಾಮೆಂಟ್ ಮಾಡ್ತಾ ಹೋಗಿ. ಮತ್ತು ಅವರು ಅಶ್ವಿನ್ ಗೌಡ ಮಾಡಿದ್ದು ಸರಿನಾ ತಪ್ಪ ಅನ್ನೋದ್ರ ಬಗ್ಗೆ ಪ್ರೋಮೋ ಬಗ್ಗೆ ನೋಡ್ಬಿಟ್ಟು ಅಪ್ಡೇಟ್ ಮಾಡಿ ಅಂತ ಹೇಳ್ತಾ, ಇನ್ನೊಂದು ವಿಚಾರ ಬಂತು ಅಂದ್ರೆ ಇದರಲ್ಲಿ ಅಶ್ವಿನ್ ಗೌಡ ಅವರು ಎಲ್ಲರ ಜೊತೆ ಸ್ವಲ್ಪ ಚಿಕ್ಕ ಚಿಕ್ಕ ವಿಷಯಕ್ಕೋಸ್ಕರ ಜಗಳ ಆಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಗಿಲ್ಲಿ ನಟನ ಜೊತೆ ಈಗ ಟಾಸ್ಕ್ ಅವ್ರಿಂದ ಸೋತಿದ್ರೆ ತಾನೆ, ಸೋತ್ ಮೇಲೆ ಸುಮ್ಮನೆ ಇರ್ಬೇಕು ತಾನೆ, ಅದಕ್ಕೋಸ್ಕರ ಇವ್ರು ಮತ್ತೆ ವಾದ ಮಾಡ್ತಾ ಕೂರ್ತಾರೆ ಅಂತ ಇದರಲ್ಲಿ. ಅದು ಅಲ್ಲದೆ ಮತ್ತೆ ರಾಶಿಕಾ ಕೂಡ ಅವ್ರ ಜೊತೆ ಸಪೋರ್ಟಿಗೆ ಹೇಳ್ತಾರೆ ಅದ್ರ ಬಗ್ಗೆನೇ ಸ್ವಲ್ಪ. ಆದರೂ ಕೂಡ ಅಶ್ವಿನ್ ಮ್ಯಾಮ್ ಈ ಥರ ಮಾಡಿದ್ದು ಸರಿಯಲ್ಲ ಅಂತ ಅನ್ಸುತ್ತೆ. ಯಾಕಂದರೆ ಅವರು ಮೊದಲೇ ಹೇಗಿದ್ರು ಈಗ ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾತು ಗೊತ್ತಾ ಬರ್ತಾ ಇದೆ ಹೊರಗಡೆ ಎಲ್ಲ. ಮೊದಲೆಲ್ಲ ನೋಡಿದ್ರೆ ಚೆನ್ನಾಗಿರ್ತಿದ್ರು, ಈಗ ಎಲ್ಲರೂ ಸ್ವಲ್ಪ ಕೂಲಾಗಿದ್ದಾರೆ ಅಂತ ಅನಿಸುತ್ತೆ. ಆದರೂ ಕೂಡ ಇವರು ಪದೇ ಪದೇ ಎಲ್ಲರಕ್ಕೆ ಸೇರಿಬಿಟ್ಟು ಕೆಣಕ್ತಿದ್ದಾರೆ ಅಂತ ಅನಿಸುತ್ತೆ. ಯಾಕಂದರೆ ಮೊದಲೇ ಅವರು ಹೀಗೆ ಪದ ಬಳಕೆ ಮಾಡ್ತಾಯಿದ್ರು, ಮತ್ತು ಅವರು ಹೀಗೆ ತಿದ್ಕೊಂಡು ಅಂದರೆ ಕಿಚ್ಚ ಸುದೀಪ್ ಸರ್ ಅವರು ಹೇಳ್ತಾರಲ್ಲ ಒಂದು ವಾರದಲ್ಲಿ ಅವ್ರಿಗೊಂದು ಆಡಿಯೋ ಪ್ಲೇ ಮಾಡಿ ತೋರಿಸ್ತಾರಲ್ಲ, ಅದರಲ್ಲಿ ಯಾವ ರೀತಿ ಮಾತಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ. ಅದರಿಂದ ಅವರು ಆಟದ ಹೊರಗಡೆ ನಾನು ತುಂಬ ನೆಗೆಟಿವ್ ಕಾಣ್ತಾ ಇದ್ದೀನಿ, ಅದಕ್ಕೋಸ್ಕರ ತಿದ್ಕೋಬೇಕಂತ ಅನ್ನೋಕ್ಕೋಸ್ಕರ ನಾವು ತಿದ್ಕೊತಿದ್ದಾರೆ ಅಂತ ಅನಿಸ್ತಾ ಇದೆ ಯಾಕೋ. ಆದರೂ ಕೂಡ ಕೆಲವು ಟೈಮಲ್ಲಿ ಮಾತ್ರ ಅವರು ಯಾವ ರೀತಿ ಮಾತಾಡಿದ್ದಾರೆ ಅಂದರೆ ಫುಟೇಜ್ಗೋಸ್ಕರ ಅಂದರೆ ಅದು ನೋಡೋಕೆ ಬರಲ್ಲ. ಅಂದರೆ ಅವರು ಯಾವ ರೀತಿ ನೆಗೆಟಿವ್ ಆಗಿದ್ರು ಈ ವಾರದಲ್ಲಿ ಬಂತು ಅಂದರೆ ಯಾವ ರೀತಿ ಸ್ವಲ್ಪ ಪಾಸಿಟಿವ್ ಆಗ್ತಾ ಇದ್ರು, ಮತ್ತು ಆದರೂ ಕೂಡ ಮತ್ತೆ ಈ ಮಾತು ಕೇಳಿದ್ರು ಮತ್ತೆ ನೆಗೆಟಿವ್ ಆಗ್ಬೋದು ಅಂತ ಅನಿಸುತ್ತೆ. ಮೊದಲು ಅಂತಂದರೆ ಅಶ್ವಿನ್ ಗೌಡ ಮೊದಲೆಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಆಡ್ತಾ ಇದ್ರು. ಮೊದಲೆಲ್ಲ ಹೈಲೈಟ್ ಆಗೋದು ಯಾರು ಅಂದರೆ ಅಶ್ವಿನ್ ಗೌಡ ಮತ್ತು ಗಿಲ್ಲಿ ನಟ ಅವರು ಆಗ್ತಾ ಇದ್ರು ಅನ್ಸುತ್ತೆ. ಯಾಕಂದರೆ ಈ ವಾರದ ಮತ್ತೆ ನೆಕ್ಸ್ಟ್ ವಾರದಲ್ಲಿ ಬಂತು ಕೂಡ ಅವರು ಸ್ವಲ್ಪ ಸೈಲೆಂಟ್ ಆಗ್ತಾರೆ ಅನ್ಸುತ್ತೆ. ಮೊದಲೆಲ್ಲ ಎಷ್ಟೊಂದು ನೆಗೆಟಿವ್ ಇದ್ರು, ಈಗ ಮಾತ್ರ ಕೆಲವು ಜನ ಮಾತ್ರ ಇಷ್ಟಪಡ್ತಾರೆ ಅಂತ ಹೇಳ್ಬೋದು ಅಶ್ವಿನ್ ಗೌಡನ. ಮತ್ತು ನಿಮ್ಗೆ ಏನು ಅನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ. ಮತ್ತು ಇವತ್ತಿನ ಪ್ರೋಮೋದಲ್ಲಿ ಏನೇನು ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರು ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ತಪ್ಪಾಗಿ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕಾನ್ ಆನ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿದೆ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಗೊತ್ತಾ ಮೊದಲೇ ಪ್ರೋಮೋದಲ್ಲಿ ಏನೇನಿದೆ ಅಂದರೆ ಪಿನ್ ಟು ಪಿನ್ ಹೇಳ್ತಾ ಹೋಗ್ತೀನಿ. ಇವತ್ತು ಬಂತು ಅಂದರೆ ಮೊದಲೇ ಪ್ರೋಮೋದಲ್ಲಿ ಏನಿದೆ ಅಂತಂದರೆ ಬಿಗ್ ಬಾಸ್ ಕಡೆಯಿಂದ ಒಂದು ಯಾವ ರೀತಿ ಟಾಸ್ಕ್ ಕೊಡ್ತಾರೆ ಅಂತ ಸ್ಟೆಪ್ ಹಾಕೋ ಥರ ಟಾಸ್ಕ್ ಕೊಡ್ತಾರೆ ಅಂತ ಹೇಳ್ಬೋದು. ಅಂದರೆ ಅವರು ಅಂದರೆ ಸೂಚಿಸಿದ ಸಮಯದಲ್ಲಿ ಅವರು ಯಾವುದೋ ಒಂದು ಪ್ಲೇಸ್ ಹೇಳ್ತಾರೆ, ಆ ಪ್ಲೇಸಲ್ಲಿ ಹೋಗ್ಬಿಟ್ಟು 10 ಸೆಕೆಂಡ್ ಒಳಗಡೆ ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ಬೇಕಂತಂದು ಹೇಳಿರ್ತಾರೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಎಫರ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ನಿಮ್ಗೆ ಯಾರು ಡ್ಯಾನ್ಸ್ ಮಾಡಿದ್ರಲ್ಲಿ ಯಾರು ಚೆನ್ನಾಗಿ ಮಾಡಿದಾರೆ ಅಂತ ಅದ್ರ ಬಗ್ಗೆ ಕಮೆಂಟ್ ಮಾಡಿ. ಈ ಟಾಸ್ಕಲ್ಲಿ ಬಂತಂದರೆ ಎಲ್ಲರಲ್ಲೂ ಒಂದು ರೀತಿ ಟಾಸ್ಕ್ ಕೊಡ್ತಾರಲ್ಲ, ಅದ್ರ ಟಾಸ್ಕಲ್ಲಿ ಮಾತ್ರ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ ಅಂತ ಹೇಳ್ಬೋದು. ಆದರೆ ವಿತಿನ್ 10 ಸೆಕೆಂಡ್ ಒಳಗಡೆ ಬಂದು ಡ್ಯಾನ್ಸ್ ಮಾಡ್ಬೇಕಂತ ಹೇಳ್ತಾರಲ್ಲ, ಮೋಸ್ಟ್ಲಿ ಫಸ್ಟಿಗೆ ಏನು ಕೊಡ್ತಾರೆ, ಬೆಡ್ರೂಮ್ ಏರಿಯಾ ಕೊಡ್ತಾರೆ, ಅದರಲ್ಲಿ ಎಲ್ಲರೂ ಹೋಗಿ ಡ್ಯಾನ್ಸ್ ಮಾಡ್ತಾರೆ. ನೆಕ್ಸ್ಟ್ ಬಂದರೆ ಗಾರ್ಡನ್ ಏರಿಯಾದಲ್ಲಿ ಡ್ಯಾನ್ಸ್ ಮಾಡೋಕೆ ಹೇಳ್ತಾರೆ, ಮತ್ತು ನೆಕ್ಸ್ಟ್ ಬಂದರೆ ಸ್ವಿಮ್ಮಿಂಗ್ ಪೂಲ್ ಮಾಡಿರ್ತಾರೆ. ಅದ್ರ ನೆಕ್ಸ್ಟ್ ಬಂತು ಅಂದರೆ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಕೊಡ್ತಾರೆ. ಆ ಟೈಮಲ್ಲಿ ಮಾತ್ರ ಅಶ್ವಿನ್ ಗೌಡ ಸ್ವಲ್ಪ ಬರೋದು ಲೇಟ್ ಆಗುತ್ತೆ ಅನ್ಸುತ್ತೆ. ಯಾಕಂದರೆ ಅವ್ರಿಗೂ ವಯಸ್ಸಾಗಿದೆಯಲ್ಲ, ಹಾಗಾಗಿ ಸ್ವಲ್ಪ ಬರೋದು ಲೇಟ್ ಆಯಿತು. ಆದರೂ ಕೆಲವರೆಲ್ಲ ಅರ್ಥ ಮಾಡ್ಕೊಂಡು ಸುಮ್ಮನೆ ಆದರೂ ಗಿಲ್ಲಿ ನಟ ಅವ್ರು ಮಾತಾಡಿದ್ದು ಯಾಕೋ ಒಂದು ರೀತಿ ಸರಿ ಅನಿಸ್ತು, ಒಂದ್ಸರಿ ತಪ್ಪು ಅನ್ಸೋ ಬಗ್ಗೆ ಕಮೆಂಟ್ ಮಾಡ್ತಾ ಹೋಗಿ. ಯಾಕಂದರೆ ಅವ್ರು ಗಿಲ್ಲಿ ನಟ ಅವ್ರು ಹೇಳ್ತಾರೆ ಇದೇನೋ ಗಿಲ್ಲಿ ನಟ ಅವ್ರು ಹೇಳ್ತಾರೆ ಅಂದರೆ ಇದರಿಂದಲೇ ಸೋತ್ತಾರೆ ಅಂತಂದ್ರೆ ಬಿಗ್ ಬಾಸ್ ಒಂದು ಅನೌನ್ಸ್ ಮಾಡ್ತಾರೆ. ಏನಂದರೆ ಹಿಂಗೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯವರು ಟಾಸ್ಕ್ ಕೊಟ್ಟಿದ್ದಾರಲ್ಲ, ಆ ಟಾಸ್ಕಲ್ಲಿ ಮಾತ್ರ ಇವರು ಅಶ್ವಿನ್ ಗೌಡ ಲಾಸ್ಟ್ ಇದರಲ್ಲಿ ಬರೋದು ತಡವಾಯಿತು, ಅದಕ್ಕೋಸ್ಕರ ನೀವು ಈ ಮಾನದ ಗ್ರೋಸರಿ ಐಟಮ್ನ ನೀವು ಕಳೆದುಕೊಳ್ತೀರಾ ಹಂಗೆ ಹಿಂಗೆ ಅಂತಂದು ಹೇಳಿದಾಗೆ ಎಲ್ಲರೂ ಕೂಡ ಸ್ವಲ್ಪ ಬೇಜಾರಾಗ್ತಾರೆ. ಅದಕ್ಕೋಸ್ಕರ ನೀವು ಗಿಲ್ಲಿ ನಟ ಸ್ವಲ್ಪ ಸಿಟ್ಟು ಬಂದ್ಬಿಟ್ಟು ಮಾತಾಡಿದ್ರೆ ಅಂತ ಅನ್ಸುತ್ತೆ ನನಗೆ. ಯಾಕೋ ಗಿಲ್ಲಿ ನಟ ಅವ್ರು ಹೇಳ್ತಾರೆ ಏನಂದರೆ ಹೇಳಿದ್ರೆ ಕೇಳೋದೇ ಇಲ್ಲ ಅಂತಂದು. ಅದಕ್ಕೆ ಅಶ್ವಿನ್ ಗೌಡ ಅವ್ರ ರಿಯಾಕ್ಷನ್ ಏನಂದರೆ ಓಹೋ ಅಂತಂದು. ಮತ್ತು ಅದ್ರ ಜೊತೆ ಅಷ್ಟೇ ಅಲ್ಲ, ಅಶ್ವಿನ್ ಗೌಡ ಅಲ್ಲದೆ ಮತ್ತು ರಾಶಿಕಂಗ್ ಕೂಡ ಅದ್ರ ಜೊತೆ ಸಪೋರ್ಟ್ ಕೊಡ್ತಾರೆ. ಏನಂದರೆ ಓಹೋ ಅದಕ್ಕೋಸ್ಕರ ನೀವು ಹೋದ್ರಿ 2 ಟಾಸ್ಕಲ್ಲೂ ಕೂಡ ತಾವು ಸೋತಿರಲ್ಲ, ಅದರಿಂದ ಮನೆ ಬಜೆಟ್ ಹೋಯ್ತಲ್ಲ, ಅವಾಗ ಏನು ಮಾತಾಡಲಿಲ್ಲ, ಇವಾಗ ಮಾತಾಡ್ತಿದ್ದಾರೆ ಅಂತಂದು ಹೇಳಿದಾಗ ಅವಾಗೆಲ್ಲ ಗಿಲ್ಲಿ ನಟ ಅವ್ರು ಹೇಳ್ತಾರೆ. ಇನ್ನೊಂದು ಮತ್ತೆ ಅಭಿಸ್ ಹೇಳ್ಬೇಕಾದ್ರೆ ಮೊದಲೆಲ್ಲ ಗಿಲ್ಲಿ ಯಾರು ಹೇಳಿದ್ರು ಅಷ್ಟೊಂದು ಸೀರಿಯಸ್ ತೊಗೊಂತಾರಿಲ್ಲ, ಹಾಗೂ ಈಗ ಮಾತ್ರ ಸೀರಿಯಸ್ ಆಗಿ ತೊಗೊಂತಿದ್ದಾರೆ ಅಂತ ಹೇಳ್ಬೋದು. ಗೇಮ್ ಆಟದ ಬಗ್ಗೆ ಈಗ ಹೋದವಾರ ಬಂದಿದ್ದಾರಲ್ಲ ಚೈತ್ರ ಮತ್ತು ರಜತ್ ಅವ್ರು ಬಂದಮೇಲೆ ಒಂದು ಸ್ಟ್ರಾಟಜಿ ಯೂಸ್ ಮಾಡೋದು ಹೇಗಂತ ತಿಳ್ಕೊಂಡಿದ್ದಾರೆ ಅಂತ ಅನ್ಸಬಹುದು ಗಿಲ್ಲಿ ನಟ ಅವರು. ಹಾಗಾಗಿ ಇದರಲ್ಲಿ ಮಾತಾಡ್ಬೇಕಂತ ಅನಿಸುತ್ತೆ, ಅದಕ್ಕೆ ಮಾತಾಡಿದ್ರೆ ಅನ್ಸುತ್ತೆ. ಯಾಕಂದರೆ ಇದರಲ್ಲಿ ನಾನು ಸೋತೆ ನೀವು ಸೋಲ್ತಿದ್ದಾರೆ, ಅದಕ್ಕೋಸ್ಕರನೇ ಹಾಗಾದ್ರೆ ಮುಂದಿನ ಟಾಸ್ಕಲ್ಲಿ ಮಾತ್ರ ನಾನು ಸೋಸ್ಕೊಂತ ಹೋಗಲ್ಲ ಅಂತ ಅನ್ನೋದ್ರ ಬಗ್ಗೆನೇ ಇವರು ವಾದ ಆಗುತ್ತೆ ಅಂತ ಅನಿಸುತ್ತೆ. ಯಾಕಂದ್ರೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ. ಮತ್ತು ಇದರಲ್ಲಿ ಗಿಲ್ಲಿ ನಟ ಅವ್ರು ಮಾತಾಡಿ ಸರಿನಾ ಅಥವಾ ಅಶ್ವಿನ್ ಗೌಡ ಅವರು ಇದನ್ನ ತಪ್ಪಾಗಿದೆ ಅವ್ರ ಕಡೆಯಿಂದ ಅವ್ರು ಕೂಡ ಅವ್ರು ವಾದ ಮಾಡಿ ಸರಿನಾ, ಅದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ಅಂತ ಹೇಳ್ತಾ. ಅಷ್ಟೇ ಅಲ್ಲದೆ ಅಶ್ವಿನ್ ಗೌಡ ಅವರು ಹೇಳ್ತಾರೆ ಏನಂದರೆ ಹೌದು ನಾ ಬೇಕಂತಾನೆ ಮಾಡಿದ್ದು, ಏನು ಇವಾಗ ಇದು ಮಾತ್ರ ತಪ್ಪು ಅಂದ್ರೆ. ಯಾಕಂದರೆ ಇವರು ವಯಸ್ಸಾಗಿದೆ, ಓಕೆ, ಇವರು ಬ್ಯಾಕ್ ಪೇನ್ ಆ ಥರ ಏನಾದ್ರು ಸಡನ್ಲಿ ಓಡೋ ಅಂದರೆ ಬೇರೆಯವ್ರ ಥರ ಹೆಂಗಾಗಿರೋ ಥರ ಓಡೋಕ್ಕಾಗಲ್ಲ ಅಂತ ನಾನು ಅನಿಸ್ಬೋದು. ಆದರೂ ಕೂಡ ಇವರು ಲಾಸ್ಟ್ ಮೂಮೆಂಟ್ ಕಾನ್ವರ್ಸೇಷನ್ ನಡೀತಾರೆ ಫ್ರೆಂಡ್ಸ್ ಅದರಲ್ಲಿ ಏನಂದರೆ ಹೌದು ನಾನು ಬೇಕಂತಾನೆ ಮಾಡಿದ್ದು ಇವೇನು ಇವಾಗ ಅಂತ ಬಗ್ಗೆ ವಾದ ಮಾಡ್ತಾರಲ್ಲ, ಇದು ಯಾಕೋ ಸರಿ ಅನಿಸಲ್ಲ. ನಿಮ್ಗೆ ಏನಿಸ್ತದೆ ತಪ್ಪದೆ ಕಮೆಂಟ್ ಮಾಡಿ. ಅದಕ್ಕೆ ಗಿಲ್ಲಿ ನಟ ಅವ್ರು ಹೇಳ್ತಾರೆ ನಿನ್ಗೆ ಒಬ್ಬರಿಗೆ ಲಾಸ್ ಆಗಿಲ್ಲ, ಬೇರೆ ಎಲ್ಲರಿಗೂ ಲಾಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಾದ ಮಾಡ್ತಾರೆ ಅನ್ಸುತ್ತೆ. ಇದು ಕರೆಕ್ಟ್ ಪಾಯಿಂಟ್ ಇಟ್ಕೊಂಡು ಗಿಲ್ಲಿ ನಟ ಅವರು ವಾದ ಮಾಡಿದ್ರು ಅಂತ ಹೇಳ್ಬೋದು ಇದರಲ್ಲಿ.
ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಲೇಟೆಸ್ಟ್ ಪ್ರೋಮೋ ಬಗ್ಗೆ ರಿವ್ಯೂ ಬಗ್ಗೆ. ನಿಮ್ಗೆ ಏನಾದ್ರು ತಪ್ಪ ಇದ್ರೆ ಸ್ವಲ್ಪ ಕಮೆಂಟ್ ಮಾಡಿ, ಮತ್ತೆ ಅಲ್ಲಿ ಯಾರು ಸರಿ ಯಾರು ತಪ್ಪಿ ಅಂತ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಮತ್ತೆ ಇನ್ನೊಂದು ನೆಕ್ಸ್ಟ್ ಅಪ್ಡೇಟ್ ಏನು ಬರ್ತಾ ಇದೆ ಅಂದ್ರೆ ಕಾವ್ಯ ಅವ್ರ ಮನೆಯವರು ಫ್ಯಾಮಿಲಿ ಏನೋ ಬರ್ತಾ ಇದೆ ಅಂತಂದು ಅಪ್ಡೇಟ್ ಬರ್ತಾ ಇದೆ. ಅದರ ಬಗ್ಗೆ ಏನಾದರೂ ಕ್ಲೋಸ್ ಸಿಕ್ಕರೆ ನಿಮಗೆ ತಪ್ಪದೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗುವ ಫ್ರೆಂಡ್ಸ್. ಬಾಯ್, ಲವ್ ಯು ಆಲ್.